ದೀಪಕ್ ಒಂದು ಪ್ರಶ್ನೆ ಇದೆ ನಂದು, ಭಾಳ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ ಒಂದು ಪ್ರಶ್ನೆಯನ್ನು. ದೀಪಕ್ ಸಂಪರ್ಕ ಕಡಿತಗೊಂಡಿದ್ದೆ, ನಾನು ಮತ್ತೆ ಮಾತಾಡಿಸ್ತೀನಿ. ದಿನೇಶ್ ನಂದೊಂದು ಕ್ವಶನ್ ಇದೆ ಇಲ್ಲಿ. ಈಗ ಈ ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ಎಲ್ಲರೂ ಯೂಸ್ ಮಾಡ್ಕೊಳ್ರ ಇದನ್ನ ಅಂತ ಹೇಳಿದ್ರು. ಮಹಿಳೆಯರು ಅಂತ ಬಂದ ತಕ್ಷಣ ಬಸ್ಸಲ್ಲಿ ಯಾರು ಬೇಕಾದ್ರೂ ಹತ್ತಿ, 200 ಯೂನಿಟ್ ವಿದ್ಯುತ್ತು ಫ್ರೀ ಉಚಿತ ಅಂತ ಹೇಳಿದ್ರು. 2,000 ರೂಪಾಯಿ ಮನೆ ಯಜಮಾನಿಗೆ 2,000 ರೂಪಾಯಿ ಅಂತ ಹೇಳಿದ್ರು. ಇಲ್ಲೆಲ್ಲ ಈ ಥರ ಕೊಟ್ಟಂಥವರು ಈ BPL ಅನ್ನೋ ಕಾರ್ಡ್ ವಿಚಾರ ಬಂದಾಗ ಇಷ್ಟು ಸೂಕ್ಷ್ಮವಾಗಿ, ಇಷ್ಟು ಇಂಟೆನ್ಸ್ ಆಗಿ ಒಂದು ರಿವಿಷನನ್ನು ಮಾಡಿಕೊಂಡು BPLನಿಂದ APLನ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆಂದ್ರೆ ನನ್ನ ಪ್ರಶ್ನೆ ಅರ್ಥ ಆಗಿದೆ ಅಲ್ವ ನಿಮಗೆ? ಎಲ್ಲ ಕಡೆ ಎಲ್ಲರೂ ತಗೊಳ್ಳಿ, ಎಲ್ಲರೂ ತಗೋಬೋದು, ಮಹದೇವಪ್ಪ ಇಂದ ಹಿಡಿದು ಎಲ್ಲರೂ ತಗೋಬೋದು. ಅವ್ರು ಹೇಳ್ತಾ ಇದ್ರಾಗಲೇ ಎಲ್ಲರೂ ತಗೋಬೋದು ಅಂತ. ಸಿದ್ದರಾಮಯ್ಯನವ್ರ ಹೆಂಡ್ತಿಗೂ ಫ್ರೀನೇ, ಶ್ರೀನಿವಾಸ್ ಅವ್ರ ಹೆಂಡ್ತಿಗೂ ಫ್ರೀನೇ, ನಿಮ್ಮ ಫ್ಯಾಮಿಲಿಯವ್ರಿಗೂ ಫ್ರೀನೇ ಅಂತ ಆದಮೇಲೆ ಇಲ್ಲಿ ಯಾಕಿದು? ಇಲ್ಲಿ ಯಾಕೆ ಅಂದರೆ ಇವತ್ತು ಕೇಂದ್ರದವ್ರು ಅಕ್ಕಿ ಕೊಡ್ತಿಲ್ಲ ಅಂತನಾ? ಕೇಂದ್ರದವ್ರು ಅಕ್ಕಿ ಕೊಡೋದಲ್ಲ, ಅದು ನಾನು ಹೇಳ್ತೀನಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಅದು ಹಿಂದೆನೇ ಬಂದಿದ್ದು, ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲೇ ಬಂದಿದ್ದು. ಆಹಾರ ಭದ್ರತಾ ಕಾಯ್ದೆ ಏನು ಮೋದಿ ಅವ್ರ ಅಕ್ಕಿನೂ ಇಲ್ಲ, ಸಿದ್ದರಾಮಯ್ಯನ ಅಕ್ಕಿನೂ ಅಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ, ಅದು ಬಿಲ್ ಪಾಸ್ ಮಾಡಿದ್ದಾರೆ. ಇನ್ನೊಂದು ಹೇಳೋದಾದ್ರೆ ಇವತ್ತು ಏನು ನೀವು ಕೇಳ್ದಂಗೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ನೀವು ಹೇಳ್ದಂಗೆ ಏನು ಕ್ವಶನ್ ಇದು ಮಾಡಿದ್ರೆ ಎಲ್ರಿಗೂ ಅಲ್ಲಿ ಎಲ್ಲರೂ ಫ್ರೀ ಮಾಡಿದ್ರೆ ಯಾತಕ್ಕೆ ಇದು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಸುಮಾರು 8,500 ಕೋಟಿ ಬರೀ ಅನ್ನಭಾಗ್ಯಕ್ಕೆ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ಹಣ. ಆಮೇಲೆ ಗೃಹಲಕ್ಷ್ಮಿಗೆ ಸುಮಾರು 28,000 ಕೋಟಿ ಹಣ ಹೋಗ್ತಾ ಇದೆ. ಓಕೆ, ಅಂದರೆ ಇಲ್ಲಿ ಎಷ್ಟೋ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳು ಇದ್ರೊಳಗಡೆ ಸೇರ್ಕೊಂಡಿದ್ದಾರೆ. ಯಾವುದರಲ್ಲಿ? ಗೃಹಲಕ್ಷ್ಮಿಲಿ 8,500 ಕೋಟಿ ಒಳಗಡೆ ಎಷ್ಟೋ ಜನ ಫೇಕ್ BPL ಕಾರ್ಡ್ ಹೋಲ್ಡರ್ಸ್ಗಳು ಇದ್ದಾರೆ ಅಂತ. ಇಲ್ಲಿ ಇವ್ರಿಗೆ ಮೇಜರು ಇವತ್ತು ಏನಾಗ್ತಾ ಇದೆ, ಸುಮಾರು 98,000 ಕೋಟಿ, ಸುಮಾರು 1 ಲಕ್ಷ ಕೋಟಿ ಬರೀ ಈ ಏನು ಈ ಫ್ರೀ ಸ್ಕೀಮ್ಗಳಿಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ ಗ್ಯಾರಂಟಿ ಸ್ಕೀಮ್ಗಳಿಗೆ ಇವತ್ತು ಅವ್ರಿಗೆ ಒಂದು ಕಡೆ ಸರ್ಕಾರ ಸಾಲ ಕಟ್ತಾರ, ಗೌರ್ಮೆಂಟ್ ನೌಕರಿಗೆ ಸಂಬಳ ಕೊಡ್ತಾರ, ಇಲ್ಲ ಇವುಗಳನ್ನ ನೀಗಿಸ್ತಾರ. ಈಗ ಜೊತೆಗೆ ಡೆವಲಪ್ಮೆಂಟ್ ಎಲ್ಲ ರೋಡ್ಗಳು ಗುಂಡಿ ಬಿದ್ದು ಕೂತವೆ, ಅವ್ರ ರೋಡ್ಗಳು ರಿಪೇರಿ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಈಗ ಏನ್ ಮಾಡ್ತಾರೆ, 25 ಕೋಟಿ ಅನುದಾನ ಮೆಥಡ್ ಇದು. ಬಿಜೆಪಿ ಅವರಿಗೂ 25 ಕೋಟಿ ಅನುದಾನ, ಕಾಂಗ್ರೆಸ್ನವ್ರಿಗೂ ಅನುದಾನ, ಶಾಸಕರಿಗೆ ಅನೌನ್ಸ್ ಮಾಡಿದ್ದಾರೆ. ಕಾಸ್ಟ್ ಕಟಿಂಗ್ ಮೆಥಡ್ ಸರ್, ರೂರಲ್ ಗಳಲ್ಲಿ ಬಂದು ನೋಡಿ ನೀವು, ಇಲ್ಲೆಲ್ಲೋ ಸಿಟಿಲಿ ಒಂದು 25 ಕೋಟಿ ಕಾಸ್ಟ್ ಕಟಿಂಗ್ ಮೆಥಡ್ ಮಾಡ್ತಾ ಇದ್ದಾರೆ ಇವತ್ತು. ಕಾಸ್ಟ್ ಕಟಿಂಗ್ ಮೆಥಡ್ ಅನ್ನ ಮಾಡ್ತಾ ಇದ್ದಾರೆ ಇವರು ಅಂತ ಒಂದು ಪ್ರಶ್ನೆ ಬಂತಿಲ್ಲಿ. ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ, ಅಲ್ಲರಿ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಇಷ್ಟು ಮುಕ್ತವಾಗಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಇಲ್ಲಿ ಯಾರೋ 1 ಲಕ್ಷ ಕಾರ್ಡೋ 2 ಲಕ್ಷ ಕಾರ್ಡೋ 8 ಲಕ್ಷ ಕಾರ್ಡ್ಗಳಲ್ಲಿ 8 ಲಕ್ಷ ಕಾರ್ಡ್ಗಳಲ್ಲಿ ಏನು ಉಳ್ಸಕ್ ಹೋಗಿದ್ದಾರೆ ಇವರು? ಇದೇ ಕ್ರೈಟೀರಿಯಾ ನಾಳೆ ದಿನ ಬೇರೆ ಗ್ಯಾರಂಟಿ ಸ್ಕೀಮ್ಗಳಿಗೂ ಅನ್ವಯವಾಗುತ್ತಾ? ಅಲ್ಲಿ ಬಡವರನ್ನ ಮಾತ್ರ ಕನ್ಸಿಡರ್ ಮಾಡಲಾಗುತ್ತಾ? ಸಹಜವಾಗಿ ಜನಗಳಿಗೆ ಒಂದು ಭಯ ಬರುತ್ತಿದ್ದ ಟೈಮಲ್ಲಿ ಇದಕ್ಕೇನು ಕಾಂಗ್ರೆಸ್ನ ಸ್ಪಷ್ಟೀಕರಣ? ಇದಕ್ಕೆ ಸಾರಿ, ಯಾವ ಗ್ಯಾರಂಟಿ ಸ್ಕೀಮ್ಗಳಿಗೆ BPL ಬೇಕೇ ಬೇಕು ಅಂತ ಹೇಳಿದಾರೋ ಅದಕ್ಕೆ ಕಂಟಿನ್ಯೂ ಆಗುತ್ತೆ. ಇನ್ನುಳಿದ ಈ ಸರ್ಕಾರಿ ಈ ಸಾರಿಗೆ ವ್ಯವಸ್ಥೆ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಅದಕ್ಕೆಲ್ಲ ನನಗಿರೋ ಮಾಹಿತಿಯಲ್ಲಿ ಯಾವುದೇ ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲಿ BPL ಮಾನದಂಡವಾಗಿಲ್ಲ. ಯಾವ ಗ್ಯಾರಂಟಿ ಸ್ಕೀಮಲ್ಲೂ BPL ಒಂದು ಮಾನದಂಡ ಮಾಡ್ಕೊಂಡಿಲ್ಲ. ಅಂದ್ರೆ ಈಗ ಬಸ್ಸಲ್ಲಿ ಹೋಗ್ಬೇಕು ಆಧಾರ್ ಕಾರ್ಡ್ ತೋರಿಸಿ ಅಂತಾರೆ. ಅನ್ನಭಾಗ್ಯ ಬಿಡಿ, ಅನ್ನಭಾಗ್ಯ ಬಿಟ್ಬಿಡ, ರೇಷನ್ ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು. ಗೃಹಲಕ್ಷ್ಮಿ ಟ್ಯಾಕ್ಸ್ ಪೇಯರ್ಸ್ಗಿಲ್ಲ, ಗೃಹಲಕ್ಷ್ಮಿಲೂ ಇಲ್ಲ, ಗೃಹಲಕ್ಷ್ಮಿಲಿ ಇದೆ ಸರ್, ಲಕ್ಷ್ಮಿಲಿ ಇದೆ. ಆಯ್ತು, ಟ್ಯಾಕ್ಸ್ ಪೇಯರ್ಸ್ಗೆ ಓವರ್ ಆಲ್ ಆಗಿ ಗೃಹ ಜ್ಯೋತಿಲಿಲ್ಲ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಇವ್ರು ಹೇಳ್ತಾ ಇದ್ರು ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಇವರು. ಇದು ಬರೀ ರೇಷನ್ ಅಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೂ ಈ ಪರಿಷ್ಕರಣೆಗೂ ಸಂಬಂಧನೇ ಇಲ್ಲ. ಈ ಪರಿಷ್ಕರಣೆ ಆಗ್ತಾ ಇರೋದೇನಂದ್ರೆ, ಯಾರು ನಿಜವಾದ ಕಡುಬಡವರಿಗೆ ತಲುಪಬೇಕು. ಇದೇ ಇನ್ನೊಂದು 1 ಲಕ್ಷ ಜನ, ಈ 1 ಲಕ್ಷ ಕಾರ್ಡ್ ಏನಿದೆಯಲ್ಲ, ಈ 1 ಲಕ್ಷ ಕಾರ್ಡ್ ಇನ್ನೂ ಯಾರಿಗೆ ತಲುಪಿಲ್ವಲ್ಲ ಅಂತ ಬಡವನಿಗೆ ತಲುಪಲಿ ಅಂತ ಮಾಡ್ತಾರೋ ಪರಿಷ್ಕರಣೆ ಇದು. ಓಕೆ, ಈಗ ಮೊನ್ನೆ ದೀಪಕ್ ಇದನ್ನ ಸೂಕ್ಷ್ಮ ಗಮನಿಸ್ತಿರ್ತೀರಿ, ನೀವು ಸೂಕ್ಷ್ಮ ಗಮನಿಸ್ತಿರ್ತೀರಿ. ಮೊನ್ನೆ ಒಂದು ವಿಚಾರ ಬಂತು. ಏನು ವಿಚಾರ ಬಂತು ಅಂತ ಹೇಳಿದ್ರೆ, ಈ ಸಣ್ಣ ವ್ಯಾಪಾರಿಗಳಿದ್ರಲ್ಲ, ಸಣ್ಣ ವ್ಯಾಪಾರಿಗಳು 40 ಲಕ್ಷಕ್ಕಿಂತ ಮೇಲ್ ವಹಿವಾಟು ಮಾಡ್ಬಿಟ್ಟಿದ್ದಾರೆ, 20 ಲಕ್ಷ ಮೇಲೆ ವಹಿವಾಟು ಮಾಡಿಬಿಟ್ಟಿದ್ದಾರೆ, ಇವರಿಗೆಲ್ಲ ನಾವು ಟ್ಯಾಕ್ಸ್ ಹಾಕ್ಬಿಡಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ಗಳು ಹೋಯ್ತು. ನಿಮ್ಗೆ ಯಾರಯ್ಯ ಹೇಳಿದ್ರು ನಾನು 40 ಲಕ್ಷ ವ್ಯಾಪಾರ ಮಾಡಿದ್ದೀನಿ ಅಂತ ಹೋದಾಗ, ಅಲ್ಲಿ ಇವ್ರು ಯಾರು ಈ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ, ಪಾವತಿ ವಿಧಾನಕ್ಕೆ ಫೋನ್ ಪೇನೋ ಅಥವಾ ಇನ್ಯಾವುದೋ ಗೂಗಲ್ ಪೇನೋ ಪೇಟಿಎಂ ಇವುಗಳ ಮೂಲಕವಾಗಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಡೇಟಾಗಳನ್ನು ತೆಗೆದುಕೊಂಡು ಆ ಡೇಟಾ ನಮಗೆ ಒಂದು ಮಾಹಿತಿ ಗೊತ್ತಾಯಿತು ಅಂತ ನೋಟಿಸ್ಗಳು ಬಂದಿದ್ದು. ಈ BPL ಕಾರ್ಡ್ ವಿಚಾರದಲ್ಲಿ XYZ ಅನ್ನೋ ವ್ಯಕ್ತಿ ಆದಾಯ 1.5 ಲಕ್ಷ ದಾಟಿದೆ, ಇವನು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾನೆ, ಇವನು ಕಾರ್ ಕೊಂಡ್ಕೊಂಡಿದ್ದಾನೆ, ಇವನ ಹತ್ರ 10 ಎಕರೆ ಜಮೀನಿದೆ,
ಈ ವಿವರಗಳನ್ನ ಈ ಸರ್ಕಾರಕ್ಕೆ ಯಾವ ಮೆಥಡ್ ಇಂದ ನೀವು ಪಡ್ಕೊಂಡಿದ್ದೀರಿ? ಮೋದಿ ಸರ್ಕಾರ ಕೊಡ್ತಾ ನಿಮ್ಗೆ ಇದನ್ನ? IT ಅವ್ರು ಕೊಟ್ಟಿದ್ದಾರಾ ಇದನ್ನ? ಸ್ಥಳೀಯ ಪ್ಯಾನ್ ನಂಬರ್ ಕಡೆಯಿಂದ ನೀವು ಆಹಾರ ಇಲಾಖೆಯ ಬಿಟ್ಟಿದ್ದೀರಾ ಇದನ್ನ? ಸರ್ ಏನ್ ಫುಡ್ ಡಿಪಾರ್ಟ್ಮೆಂಟ್ ಇದೆ, ಆ ಸ್ಥಳೀಯ ಆಫೀಸರ್ಸ್ ಒಂದು ಸರ್ವೆ ಮಾಡಿ ಆ ಸರ್ವೆನಲ್ಲಿ ಇದು ಮಾಡಿ ರದ್ದು ಮಾಡಿದ್ದಾರೆ, ಪರಿಷ್ಕರಣೆ ಮಾಡಿದ್ದಾರೆ. ಸರ್ವೆನಲ್ಲಿ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಕೊಟ್ಟು ಮತ್ತೆ ಸರಿಪಡಿಸ್ಕೋಬಹುದು. ಹೌದು, ನಾನು ಕೇಳ್ತಿರೋದು ಅವ್ರ ದಾಖಲೆಗಳ ಮೂಲ ಕೇಳ್ತಾ ಇದ್ದೀನಿ ನಾನು. ಎಲ್ಲಿಂದ ಪಡ್ಕೊಂಡ್ರು ಈ ದಾಖಲೆನ? ಯಾರ ದಾಖಲೆಗಳ ಮೂಲ? ಆಧಾರ್ ಲಿಂಕ್ ಸರ್. ಈಗ ಸರ್ವೆ ಮಾಡಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್. ನಾನು ಕೇಳ್ತಿರೋದು, ಇವ್ರಿಗೆ ಪ್ಯಾನ್ ನಂಬರ್ ಯಾರು ಕೊಟ್ಟಿದ್ರು? ITR ಇವ್ರ ಬಳಿ ಇದೆಯಾ? ಇವ್ರ ಬಳಿ ITR ಇದೆಯಾ? ಆ ದಾಖಲೆ ಕೇಂದ್ರದ ಕಡೆಯಿಂದ ರಾಜ್ಯಕ್ಕೆ ಬಂದು ತಲುಪಿದೆಯಾ? ಒಬ್ಬ ಗ್ರಾಹಕನ ಪರ್ಮಿಷನ್ ಇಲ್ಲದೆ ITR ತಗೋಬೋದಾ ಹಂಗೆ? ಇಲ್ಲ ಸರ್, ತಗೊಳೋಗಿಲ್ಲ. ಮತ್ತೆ ಯಾವ ತರ ತಗೊಂಡ್ರಿ ಇದನ್ನ? ಈಗ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅನ್ನೋದನ್ನ ನನಗೂ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಓಕೆ, ನಾನು ಕೇಳ್ತೀನಿ. ಶ್ರೀನಿವಾಸ್ ಅವ್ರು ಕೇಳ್ಬಿಡ್ತೀನಿ. ಶ್ರೀನಿವಾಸ್ ಅವರೇ, ಈಗ ಕೇಂದ್ರದ್ದೇ ಮಾನದಂಡ KYC ಮಾಡಿಸಿದ್ರೆ ಮಾಡಿಸಿಲ್ವಾ, 1,20,000, ಇನ್ನೊಂದು ಕಡೆ 7.5 ಎಕರೆಗಿಂತ ಜಾಸ್ತಿ ಜಮೀನು, 6 ತಿಂಗಳ ರೇಷನ್, ಇದೆಲ್ಲ ಇದೆಯಲ್ಲ. ಕೇಂದ್ರ IT ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಎಲ್ಲ ರಾಜ್ಯಗಳಿಗೂ ನಿಮ್ಮ ರಾಜ್ಯದಲ್ಲಿ ಇಂತಿಂಥವರು ಈ ಥರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ, ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ, ಕೊಟ್ಟಿದ್ದೀರಾ ನೀವು ದಾಖಲೆನಾ? ಇಲ್ಲ. ಮತ್ತೆ KYC ನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬರುತ್ತಲ್ವಾ? ಓಕೆ, ಸರಿ. ನಾನು ಮಾಡಲ್ಲ ರೀ, ನಾನು ಡಿಕ್ಲರೇಷನ್ ಮಾಡಲ್ಲ. ನಾನು ಏನು ಮಾಡ್ತೀನಿ? ರೇಷನ್ ಕೊಡಲ್ಲ. ಓಕೆ, ನೀವು KYC ಮಾಡಲಿಲ್ಲ ಅಂದ್ರೆ ರೇಷನ್ ಕೊಡ್ತಾರೆ ನಿಮಗೆ. ಓಕೆ, KYC ಇಸ್ ಮ್ಯಾಂಡೇಟರಿ ನಿಮಗೆ. ಆವಾಗ ಸೆಲ್ಫ್ ಡಿಕ್ಲರೇಷನ್ ಯಾರೋ ಒಬ್ಬ ತಪ್ಪು ಮಾಹಿತಿ ಕೊಡ್ತಾನೆ, ತಪ್ಪು ಮಾಹಿತಿ ಬರೀತಾನೆ. ಮೇಯರ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಇದ್ರದ್ದು ನೀವು ಪೂರ್ತಿ ಒಂದು ಗವರ್ಮೆಂಟ್ ಪೂರ್ತಿ ಇಂಟೆನ್ಸ್ ಆಗಿ ಚೆಕ್ ಮಾಡ್ಬಿಟ್ಟಿದೆ ಅಂತ. ಶ್ರೀನಿವಾಸ್ ಅವರೇ, ನಾನು ಕೇಳ್ತಿರೋದೇ ನೋಡಿ, ಈ ತರ ಈಗ ಅಷ್ಟಿಲ್ಲದೆ ನಿಮಗೆ 4 ಕೋಟಿ ಜನ ಇಲ್ಲಿ BPL ಬಂದ್ಬಿಡ್ತಾರಾ? ಇದು KYC ಮಾಡ್ತಾನೆ ಮಾಡಿರೋದು. 4 ಕೋಟಿ ಜನ BPL ಕಾರ್ಡ್ ಹೆಂಗೆ ಕೊಟ್ಬಿಟ್ರಿ ಮತ್ತೆ ನೀವು? ನಾನು ಅದನ್ನ ಹೇಳ್ತಿರೋದು, KYC ಯಲ್ಲೂ ತಪ್ಪು ಮಾಹಿತಿ ಯಾಕೆ ಕೊಟ್ಟಿರಬಾರ್ದು? ಅಲ್ಲ, ಸಹಜವಾಗಿ ನಾನು ಅದನ್ನ ಜನರಲ್ ಆಗಿ ಮಾತಾಡೋಣ ನಾವು ಇಲ್ಲಿ. ಇಲ್ಲ ಆ ರೀತಿಯ ಅವಕಾಶಗಳನ್ನು ಒಂದಷ್ಟು ಇರ್ತವೆ. ಓಕೆ, ಯಾಕಂದ್ರೆ ನಾನು ಮೊನ್ನೆ ನಾಗಮೋಹನ್ ದಾಸ್ ಕಮಿಟಿದ್ದು ಸರ್ವೆನಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೆ. ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಗೆ ಏನಿಲ್ಲ ಅಂದ್ರೆ ಎಲ್ಲ ಫೆಸಿಲಿಟಿ ಸಿಗ್ಬಿಡುತ್ತೆ ಅಂತ ಹೇಳಿ ಮನೆಯವರು, ಕಾರ್ ಇರೋರು, ಬೈಕ್ ಇರೋರು, ಏನಿರೋರು ಇಲ್ಲ BPL ಅಲ್ಲ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ಆ ರೀತಿ ಇದೆ, ಒಂದಷ್ಟು ಪರ್ಸೆಂಟೇಜ್ ಇದೆ. ಯಾವುದನ್ನು 100% ನಾವು ನಿಖರವಾಗಿ ಹೇಳಕ್ಕಾಗೋದಿಲ್ಲ. ಆದ್ರೆ ಮೆಜಾರಿಟಿ ಏನಿದೆಯಲ್ಲ ಅದು ಸರಿಯಾಗಿ ನಿಖರವಾಗಿ ಬರಬೇಕು. ಈ KYC ಇಂದ ಕೇಂದ್ರ ಸರ್ಕಾರ ಇದನ್ನು ತಗೊಂಡು ಕೊಟ್ಟಿದೆ. ನಮ್ಮ ದೀಪಕ್ ಹೇಳ್ತಾ ಇದ್ರು, ಸರ್ ಇನ್ನೂ ಒಂದಷ್ಟು ಬಡವರಿಗೆ ತಲುಪಲಿ ಇದು ಅಂತ ಹೇಳಿ. ಅಂದ್ರೆ 2 ವರ್ಷ 10 ತಿಂಗಳ ಸರ್ಕಾರ ಬಂದು ಬಡವರಿಗೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಹೇಳಿದ್ರೆ, ಇವ್ರ ಬದ್ಧತೆ ಎಲ್ಲ ಆಯ್ತು. ಇನ್ನೂ ಅಂದ್ರೆ 1 ಲಕ್ಷ ಕಾರ್ಡ್ ಉಳಿದ್ಬಿಟ್ರೆ ನಾವು ಬಡವ್ರು ಕೊಡ್ತೀವಿ ಅಂದ್ರೆ, ಇನ್ನೂ 1 ಲಕ್ಷ ಜನ ಹೊರಗಡೆ ಇದ್ದಾರೆ BPL ಅರ್ಹರು ಅಂತ ಹೇಳಿ ಅವ್ರ ಆನ್ ರೆಕಾರ್ಡ್ ಒಪ್ಕೊಂಡಂಗೆ ಆಯ್ತು. ಮತ್ತೆ ಇದು ಅಸಮರ್ಥತೆ ತೋರಿಸುತ್ತೆ ಸರ್ಕಾರದ್ದು, ಸಿದ್ದರಾಮಯ್ಯನವರ ಸರ್ಕಾರದ ಅಸಮರ್ಥತೆ. 3 ವರ್ಷ ಆಗ್ತಾ ಬಂತು ಈ ಸರ್ಕಾರ ಬಂದು, ಸರ್ಕಾರದ ಅಸಮರ್ಥತೆ ತೋರಿಸ್ತಾ ಇದೆ. ಅವರೇ ಹೇಳ್ತಾ ಇದಾರೆ, ಇನ್ನು ಅರ್ಹರು 1 ಲಕ್ಷ. ಅವಾಗ ಹೇಳಿದ್ರು, ನೀವು ಕೇಳಿಸ್ಕೊಂಡ್ರೆ ಕಾಣುತ್ತೆ, ಇನ್ನೂ 1 ಲಕ್ಷ ಇಲ್ಲಿ ಏನು ಉಳಿಯುತ್ತೆ ಅದನ್ನ ಯಾರಿಗೆ ಸಿಗ್ಲಿಲ್ಲ BPL ಬಡವರು ಅರ್ಜಿ ಹಾಕಿರ್ತಾರೆ, ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಇವರು. ಅಂದ್ರೆ 1 ಲಕ್ಷ ಅಂತ ಅವರು ಉದಾಹರಣೆ ಹೇಳಿದ್ರು, ಇಲ್ಲಿ ತೆಗಿತಾ ಇರೋದು 7 ಲಕ್ಷ. ಹೊಸ ಕಾರ್ಡ್ಗಳಿಗೂ ಅರ್ಜಿ ಇರ್ತಾವಲ್ಲ ಶ್ರೀನಿವಾಸ್ ಅವರೇ, ಅರ್ಜಿ ಪ್ರತಿ ತಿಂಗಳು ಅರ್ಜಿ ಹಾಕೋತಾರೆ. ಹೌದು, ಅರ್ಜಿ ಪೆಂಡಿಂಗ್ ಲಿಸ್ಟ್ ಅಲ್ಲಿ ಇರ್ತಾವ ಎಲ್ಲವೂ ಕೂಡ. ಹಂಗ್ ಮಾಡಬಾರ್ದು. ನೀವು ಅರ್ಜಿ ಆಗದ ತಕ್ಷಣ ನಿಮ್ಗೊಂದು ಸಮಯ, ಒಂದು ಲಿಮಿಟೇಷನ್ ಅಲ್ಲಿ ಮಾಡಿ ಅದು ಎಸ್ ಅಂದ್ರೆ 7 ಕೋಟಿ ಜನನು 7 ಕೋಟಿ ಜನನು BPL ಕರ್ನಾಟಕದಲ್ಲಿ ಇದಾರೆ ಅಂತ ಘೋಷಣೆ ಮಾಡ್ಬಿಡ್ಬೇಕು. ನೀವು ಹೇಳೋದು ಕೊಟ್ಟು ನಾನು ಪರಿಷ್ಕರಣೆ ಬೇಡ, ಅಲ್ಲಿ ಪರಿಷ್ಕರಣೆ ಆಗ್ಬೇಕು. ನಾನು ಹೇಳೋದು ಪ್ರಯಾರಿಟೈಸ್. ನಿಮ್ಗೆ ನಾವು ಬಡವರ ಸರ್ಕಾರ, ಬಡವರು ಎದೆ ತಟ್ಕೊಂಡು ಹೇಳ್ತಿರಲ್ವಾ, ವಾಟ್ ಶುಡ್ ಬಿ ಯುವರ್ ಪ್ರಯಾರಿಟಿ? ಓಕೆ, ನಿಮ್ಮ ಆದ್ಯತೆ ಯಾವ್ದಾಗಿರ್ಬೇಕು? ಬಡವ್ರ ಕೆಲಸ ಮೊದಲಾಗಬೇಕು. ಅದನ್ಮೇಲೆ ನೀವು 1 ಲಕ್ಷ ಕಾರ್ಡ್ ಪೆಂಡಿಂಗ್ ಇದೆ, 2 ಲಕ್ಷ ಕಾರ್ಡ್, ನಿಮ್ಮ ಆಡಳಿತದ ವೈಫಲ್ಯ, ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ಮಾತಾಡ್ಬೇಡಿ. ದೀಪಕ್ ಹೇಳ್ಬಿಡ್ತೀನಿ. ದೀಪಕ್, 1 ನಿಮಿಷ. ವೈಫಲ್ಯ ಅದು. ಈಗ ಅವ್ರು ದೂರದಲ್ಲಿದ್ದಾರೆ, ಏಕೋ ಆಗ್ತಿರುತ್ತೆ. 1 ನಿಮಿಷ. ದೀಪಕ್, ನಿಮ್ ಟೈಮ್ ಇದು, ನಿಮ್ ಸರ್ಕಾರದ ವೈಫಲ್ಯ, ಅದಕ್ಕೆ ಈ ತರ ಕೆಲಸ ಮಾಡ್ತಿದ್ರಿ ಅಂತ ಶ್ರೀನಿವಾಸ್ ಅವರ ಆರೋಪ. ಸರ್, ಸರ್ಕಾರದ ವೈಫಲ್ಯ ಆಗ್ಲಿಕ್ಕೆ ಕಾರಣ ಯಾವುದೇ ಇದು ಇಲ್ಲ. ಸರ್ಕಾರ ಅದನ್ನ ಸರಿಪಡಿಸ್ಲಿಕ್ಕೋಸ್ಕರ ಈ ರೀತಿ ಪರಿಷ್ಕರಣೆ ಅಂತ ಒಂದು ಇದನ್ನ ತಗೊಳ್ಳೋದು ನಿಲುವನ್ನ. ಆ ಇದ್ರಲ್ಲಿ ಯಾರ್ಯಾರು ನೋಂದಣಿ ಮಾಡ್ಕೊಂಡ್ರಲ್ಲ ಅಂತವ್ರಿಗೆ ಹೊಸ ಅರ್ಜಿಗಳನ್ನ ಸ್ವೀಕಾರಕ್ಕೂ ಟೈಮ್ ಕೊಟ್ಟಿದ್ದಾರೆ. ಇವ್ರು ಹೇಳದ್ ನೋಡಿದ್ರೆ ಹೊಸದಾಗಿ ಯಾರು ಇರ್ಲೇಬಾರ್ದು, ಯಾರು ಬಿಟ್ಟೋಗಿರ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇವ್ರ ಸರ್ಕಾರ ಇದ್ದಾಗ ಯಾಕೆ ಮಾಡ್ಲಿಲ್ಲ ಇವರು? ಯಾವ ಬಡವನ್ನ ಬಡತನದಿಂದ ನಿರ್ಮೂಲನೆ ಮಾಡ್ಬೇಕು ಅಂತಾನೆ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರೋದು. ಇವ್ರ ಕೈಲಿ ಅದೆಲ್ಲ ಮಾಡಕ್ಕಾಗಿಲ್ಲ, ಮತ್ತು ಅಭಿವೃದ್ಧಿ ಕಾರ್ಯನೂ ಕೂಡ ಮಾಡ್ಲಿಲ್ಲ. ಇವರು ಭ್ರಷ್ಟಾಚಾರದಲ್ಲೇ ಮುಳುಗೋಗಿದ್ರು. ಇವಾಗೆಲ್ಲೋ ಕಣ್ಣು ತೆರೆದಿದ್ದಾರೆ ಅನ್ಸುತ್ತೆ ಮಲಗಿದ್ದವರು.